ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಂ ಕುಮಾರ್ ಅಂತ. ನಾವು ಈ ಒಂದು ವಿಡಿಯೋದಲ್ಲಿ ಮಿಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಟಾಪಿಕ್ಸ್ ನಾನು ಏನು ಕವರ್ ಮಾಡಿದ್ದೀನಿ ಅಂದರೆ ಮಿಷಿನ್ ಲರ್ನಿಂಗ್ ಅಂದ್ರೇನು, ಅದನ್ನ ಎಕ್ಸಾಂಪಲ್ಸ್ ಕೊಟ್ಟು ನಾನು ಇದು ಮಾಡಿದ್ದೀನಿ. ಸೊ ರಿಲೇಟೆಡ್ ಫೀಲ್ಡ್ಸ್ಗಳ ಬಗ್ಗೆ, ಸೊ ಟೈಪ್ಸ್ ಆಫ್ ಲರ್ನಿಂಗ್ಸ್ ಬಗ್ಗೆ, ಹಾಗೆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಷನ್ ಕ್ರೈಟೀರಿಯಾಸ್ ಬಗ್ಗೆ, ಹಾಗೆ ರಿಕಾಲ್ ಮತ್ತು ಪ್ರೆಸಿಷನ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ಈ ವಿಡಿಯೋ ಪೂರ್ತಿ ನಿಮಗೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಮಿಷಿನ್ ಲರ್ನಿಂಗ್ ಮಾಡಿದಾಗ ಒಂದು ಮಿಷಿನ್ಗೆ, ಒಂದು ಕಂಪ್ಯೂಟರ್ಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು, ಯಾವ ಥರ ಲರ್ನಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಗುತ್ತೆ ಕ್ಲಿಯರಾಗಿ. ಮಿಷಿನ್ ಲರ್ನಿಂಗ್ ಒಂದು ಎಕ್ಸಾಂಪಲ್ ತಗೊಂಡು ಮೊದಲು. ಸೊ ಒಂದು ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಹೋಗೋಣ. ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಸಾವಿರಾರು ಅಪ್ಲಿಕೇಶನ್ಸ್ ಬರ್ತವೆ, ಹೊಸ ಒಂದು ಕ್ರೆಡಿಟ್ ಕಾರ್ಡ್ ಇದನ್ನು ಕೊಡಿ ಅಂತ ಅಂದ್ಬಿಟ್ಟು. ಸೊ ಆವಾಗ ಅಪ್ಲಿಕೇಶನ್ಸಲ್ಲಿ ಏನಿರುತ್ತೆ, ಒಂದಷ್ಟು ಫೀಚರ್ಸ್ಗಳನ್ನ ಏನಿರ್ತವೆ, ಆಟ್ರಿಬ್ಯೂಟ್ಸ್ಗಳು. ಸೊ ಅಪ್ಲಿಕೆನ್ಸ್ ಏಜ್ ಇರ್ತದೆ, ಮ್ಯಾರಿಟಲ್ ಸ್ಟೇಟಸ್ ಇರ್ತದೆ, ಆ್ಯನ್ಯುವಲ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ಡೆಬಿಟ್ಸ್ಗಳಿದ್ದರೆ, ಸೊ ಕ್ರೆಡಿಟ್ ರೇಟಿಂಗ್ ಇದ್ದರೆ, ಸೊ ಇವು ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಇರುತ್ತೆ. ಈ ಒಂದು ಫೀಚರ್ಸ್ಗಳನ್ನ ಇಟ್ಕೊಂಡು ನಾವೇನು ಮಾಡಬೇಕು, ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು, ಮಿಷಿನ್ ಚೆಕ್ ಮಾಡಬೇಕದನ್ನ. ಸೊ ಏನು ಡಿಸೈಡ್ ಮಾಡ್ತೀನಿ ಅಂದರೆ, ವೆದರ್ ಆನ್ ಅಪ್ಲಿಕೇಶನ್ ಶುಡ್ ಅಪ್ರೂವ್ ಮಾಡಬೇಕಾ, ಇಲ್ಲ ಕ್ಲಾಸಿಫೈ ಮಾಡಬೇಕಾ. ಕ್ಲಾಸಿಫಿಕೇಷನ್ ಅಪ್ಲಿಕೇಶನ್ 2 ಕ್ಯಾಟಗರೀಸ್, ಅಪ್ರೂವ್ ಮಾಡೋದು ಮತ್ತು ಇಲ್ಲ ನಾಟ್ ಅಪ್ರೂವ್ಡ್ ಅಂತ ಹೇಳೋದು. ಸೊ ಇದನ್ನು ಮಿಷಿನ್ ಮಾಡ್ತಾ ಹೋಗ್ಬೇಕು. ಸೊ ಇದು ಮಿಷಿನಲ್ಲಿ ಯಾವ ಥರ ಮಾಡ್ಕೊಂಡು ಹೋಗ್ಬೇಕು, ಲರ್ನ್ ಮಾಡಬೇಕು. ಯಾಕೆಂದರೆ ಸಾವಿರಾರು ಅಪ್ಲಿಕೇಶನ್ ಪ್ರತಿ ಗಂಟೆ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಾವು ಇದೊಂದು ಎಕ್ಸಾಂಪಲ್ ತಗೋಣ. ಸೊ ಈ ಒಂದು ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ, ಯಾವ ಥರ ಲರ್ನಿಂಗ್ ಮಾಡ್ಬೋದು, ಹೆಂಗೆ ಅರ್ಥ ಮಾಡಿಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಅಪ್ರೂವ್ ಮಾಡಬೇಕು, ಅಪ್ರೂವ್ ಮಾಡಬಾರ್ದಾ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾವು ಲರ್ನಿಂಗ್ ಅಂದರೆ ಏನು ಅಂತ ತಿಳ್ಕೋಬೇಕು. ಸೊ ಲರ್ನಿಂಗ್ ಯಾವ ರೀತಿ ಆಗುತ್ತೆ, ಒಂದು ಎಕ್ಸಾಂಪಲ್ ತಗೋಣ. ಒಂದು ಏನು ಡೇಟಾ ಕೊಟ್ಟಿದ್ದೀವಿ ಕಂಪ್ಯೂಟರ್ಗೆ, ಲೋನ್ ಅಪ್ಲಿಕೇಶನ್ ಡೇಟಾ ಕೊಟ್ಟಿದ್ದೀವಿ. ಸೊ ಈ ಲೋನ್ ಅಪ್ಲಿಕೇಶನ್ ಡೇಟಾ ಅಪ್ಲೈ ಮಾಡಿದ್ರೆ ಮಿಷಿನ್ ಏನು ಮಾಡಬೇಕು, ಟಾಸ್ಕ್ ಏನಪ್ಪ ಅಂತಂದರೆ ಪ್ರಿಡಿಕ್ಟ್ ವೆದರ್ ಎ ಲೋನ್ ಶುಡ್ ಬಿ ಅಪ್ರೂವ್ಡ್ ಆರ್ ನಾಟ್, ಅಷ್ಟೇ. ಸೊ ಒಂದು ಏನು ಮಾಡ್ತಾನೆ, ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕ್ತಾನೆ ಅನ್ನೋಣ. ಸೊ ಮಿಷಿನ್ದು ಕೆಲಸ ಏನು, ಅವ್ನಿಗೆ ಅಪ್ರೂವ್ ಮಾಡಬಾರ್ದು, ಅಪ್ರೂವ್ ಮಾಡಬೇಕು, ಅಪ್ರೂವ್ ಮಾಡಬಾರ್ದು. ಸೊ ಅದನ್ನು ನಾವೇನು ಮಾಡಬೇಕು, ಒಂದಷ್ಟು ಮಿಷಿನ್ಗೆ ಕಲಿಸ್ಬೇಕು. ಅದೇ ಮನುಷ್ಯ ಹೆಂಗೆ ಮಾಡ್ತಾನೆ, ಸೊ ಹ್ಯೂಮನ್ ಲರ್ನಿಂಗ್ ಹೆಂಗಿದೆ ಅಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಅಬ್ಸರ್ವ್ ಮಾಡ್ತಾನೆ. ಈ ಕಂಪ್ಯೂಟರ್ಗೆ ಈ ಥರ ಒಂದು ಅಭ್ಯಾಸ ಇಲ್ಲ, ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ನಮಗೆ ಮಾಡ್ಕೊಳ್ಳೋಂಗೆ. ಸೊ ಹಾಗಾಗಿ ಕಂಪ್ಯೂಟರ್ ಶುಡ್ ಲರ್ನ್ ಫ್ರಮ್ ಡೇಟಾ. ಪ್ರತಿಯೊಂದು ಕೂಡ ನಾವೇನು ಮಾಡಬೇಕು, ಡೇಟಾ ಏನು ಕೊಟ್ಟಿದ್ದೀವಿ ಆ ಡೇಟಾ ಮೇಲೆ ನಾವೇನು ಮಾಡಬೇಕು, ಕಂಪ್ಯೂಟರ್ ಕಲ್ತ್ಕೋಬೇಕಾಗುತ್ತೆ. ವಿಚ್ ರೆಪ್ರೆಸೆಂಟ್ ಸಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಆ್ಯನ್ ಅಪ್ಲಿಕೇಶನ್ ಡೊಮೈನ್. ಸೊ ಅಪ್ಲಿಕೇಶನ್ ಡೊಮೈನ್ ಮೇಲೆ ಇದನ್ನ ಕಲಿತಾ ಹೋಗಬೇಕು. ಸೊ ದ ಫೋಕಸ್ ಇಲ್ಲೇನಪ್ಪ ಅಂದರೆ ಇಸ್ ಟು ಲರ್ನ್ ಎ ಟಾರ್ಗೆಟ್ ಫಂಕ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರಿಡಿಕ್ಟ್ ದ ವ್ಯಾಲ್ಯೂಸ್ ಆಫ್ ಡಿಸ್ಕ್ರಿಟ್ ಕ್ಲಾಸ್ ಆಟ್ರಿಬ್ಯೂಟ್ಸ್. ಸೊ ಈ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗಬೇಕು. ಸೊ ಆಟ್ರಿಬ್ಯೂಟ್ನ ಸೊ ಇಲ್ಲಿ ನಾವು ಮಾಡುವಾಗ ನಾವು ಅಪ್ರೂವ್ ಮಾಡಬೇಕಾ, ಇಲ್ಲ ನಾಟ್ ಅಪ್ರೂವ್ಡ್ ಅನ್ಬೇಕಾ ಅನ್ನೋದನ್ನು ನಾವೇನು ಮಾಡಬೇಕು, ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು, ಕಲಿತಾ ಹೋಗ್ಬೇಕು ಟಾರ್ಗೆಟ್ನ. ಸೊ ಇದು ಮೇಜರಾಗಿ ಲರ್ನಿಂಗ್ ಮಾಡೋ ಅಂಥದ್ದು. ಒಂದು ಮಿಷಿನ್ ಲರ್ನಿಂಗು, ಈ ಮಿಷಿನ್ ಲರ್ನಿಂಗ್ನ ಡಿಫೈನ್ ಮಾಡ್ತಾರೆ ಮಿಟ್ಚೆಲ್ ಅನ್ನೋದು 1997. ಸೊ ಹೇಗೆ ಅವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಎ ಡೇಟಾ ಅನ್ನೋಣ ಸೆಟ್ ಅಂತ ತಗೊಳ್ಳೋಣ, ಇಟ್ಸ್ ಅ ಕಲೆಕ್ಷನ್ ಆಫ್ ಸೆಟ್ಟು ಡಿ ಅಂತ ಇಟ್ಕೊಳ್ಳಿ. ಟಾಸ್ಕ್ ಇದೆ, ಸರ್ಟನ್ ಟಾಸ್ಕು, ಅದು ಕ್ಯಾಪಿಟಲ್ ಟಿ ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಸೊ ಈ ಟಾಸ್ಕ್ನ ನಾವು ಮಾಡಬೇಕಾಗಿದೆ, ಪರ್ಫಾರ್ಮೆನ್ಸ್ ಮೆಜರ್ ಮಾಡಬೇಕು, ಅದನ್ನ ಪಿ ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ಒಂದು ಮಿಷಿನು ಯಾವ ಥರ ಮಾಡ್ತದೆ, ಸೊ ದೇರ್ ಇಸ್ ಎ ಸೆಟ್ ಆಫ್ ಡೇಟಾ ದಟ್ ಈಸ್ ಡಿ. ಸೊ ಟಾಸ್ಕ್ ಮಾಡಬೇಕಾಗಿದೆ ಟಿ, ಆ್ಯಂಡ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮಾಡಬೇಕು ನನ್ನ ಟಾಸ್ಕ್ದು, ಅದು ಪಿ. ಸೊ ಇದನ್ನು ಎ ಕಂಪ್ಯೂಟರ್ ಸಿಸ್ಟಮ್ ಇಸ್ ಸೆಟ್ ಟು ಬಿ ಲರ್ನ್ ಫ್ರಮ್ ಡಿ. ಸೊ ಕಂಪ್ಯೂಟರ್ ಸಿಸ್ಟಮ್ ಏನು ಮಾಡಬೇಕು, ಲರ್ನಿಂಗ್ ಮಾಡಬೇಕು ಫ್ರಮ್ ಡಿ ಅಂದರೆ ಡೇಟಾ ಸೆಟ್ಟಿಂದ, ಟು ಪರ್ಫಾರ್ಮ್ ದ ಟಾಸ್ಕ್ ಟಿ, ಏನು ಟಾಸ್ಕ್ ಟಿನ. ಇಫ್ ಆಫ್ಟರ್ ಲರ್ನಿಂಗ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಆನ್ ಟಿ ಇಂಪ್ರೂವ್ಸ್ ಆ್ಯಸ್ ಎ ಮೆಜರ್ಡ್ ಬೈ ಪಿ. ಸೊ ಒಂದು ಅಷ್ಟು ಏನು ಪ್ರಾಕ್ಟೀಸ್ ಮಾಡ್ತದೆ ಅಂದರೆ ಲರ್ನಿಂಗ್ ಮಾಡ್ತದೆ, ಲರ್ನಿಂಗ್ ಆದಮೇಲೆ ಅದ್ರ ಪರ್ಫಾರ್ಮೆನ್ಸು ಏನಾಗಬೇಕು, ಇಂಪ್ರೂವ್ ಆಗಬೇಕು. ಸೊ ಇಂಪ್ರೂವ್ಮೆಂಟ್ ಅದನ್ನೇ ನಾವು ಅಂತೀವಿ ಪಿ ಅಂತ ಕರಿತೀವಿ. ಸೊ ಇನ್ನೂ ಒಂದು ವರ್ಡಲ್ಲಿ ನಾವು ಮಿಷಿನ್ ಲರ್ನಿಂಗ್ನ ಹೆಂಗೆ ಹೇಳ್ಬೋದು ಅಂದರೆ, ದ ಲರ್ನರ್ ಮಾಡಲ್ ಹೆಲ್ಪ್ ದ ಸಿಸ್ಟಮ್ ಟು ಪರ್ಫಾರ್ಮ್ ಟಿ ಬೆಟರ್ ಆ್ಯಸ್ ಕಂಪೇರ್ಡ್ ಟು ನೋ ಲರ್ನಿಂಗ್ ಅಂತೇಳಿ ಮಾಡ್ಬೋದು. ಸೊ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ದ ಲರ್ನರ್ ಲರ್ನ್ಡ್ ಮಾಡಲ್ ಹೆಲ್ಪ್ ದ ಸಿಸ್ಟಮ್ ಟು ಪರ್ಫಾರ್ಮ್ ಟಿ ಬೆಟರ್ ಆ್ಯಸ್ ಕಂಪೇರ್ಡ್ ಟು ನೋ ಲರ್ನಿಂಗ್.
ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಸಮ್ ಎಕ್ಸಾಂಪಲ್ಸ್ ಆಫ್ ಟಾಸ್ಕ್ ದಟ್ ಆರ್ ಬೆಸ್ಟ್ ಸಾಲ್ವ್ಡ್ ಬೈ ಯೂಸಿಂಗ್ ಲರ್ನಿಂಗ್ ಅಲ್ಗಾರಿದಮ್ಸ್ ಇಂದ ಯಾವುದೆಲ್ಲ ಮಾಡ್ಬೋದು. ನಾನು ಆಗಲೇ ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟೆ, ಆಗ ಬೇರೆ ಥರನ ರೆಕಗ್ನೈಸಿಂಗ್ ಎ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ. ಎಸ್, ನಾವು ಫೇಸ್ ರೆಕಗ್ನಿಷನ್ ಮಾಡ್ತಾ ಇದ್ದೀವಿ. ಸೊ ಫೇಸ್ ರೆಕಗ್ನಿಷನ್ ಏನು, ಪೋಸ್ನ, ಲೈಟಿಂಗ್ನ, ಅಕ್ಲೂಷನ್ ಗ್ಲಾಸ್ ಹಾಕೋದು, ಗಡ್ಡ ಬಿಡೋದು, ಇಲ್ಲ ಮಾಸ್ಕ್ ಹಾಕೊಳ್ಳೋದು, ಆ ಥರ ಇದು ಮಾಡ್ತದೆ. ಸೊ ಮೇಕಪ್ ಮಾಡ್ಕೊಂಡಿರ್ಬೋದು, ಇಲ್ಲ ಏರ್ ಸ್ಟೈಲ್ ಚೇಂಜಸ್ ಮಾಡಿದಾಗ ಸೊ ಫೇಸ್ನ ರೆಕಗ್ನಿಷನ್ ಮಾಡಬೇಕು. ಯಾವ ಥರ ಏರ್ ಸ್ಟೈಲ್ ಮಾಡ್ಕೊಂಡಿದ್ರು ಅದೇ ಫೇಸ್ ಅಂತ ರೆಕಗ್ನೈಸ್ ಮಾಡಬೇಕು. ಸೊ ಇದು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಮಾಡ್ತೀವಿ. ಸೊ ಈವನ್ ಫೇಸ್ ರೆಕಗ್ನಿಷನ್ ಹ್ಯಾಂಡ್ ರಿಟನ್ಸ್ಲಿರ್ಬೋದು, ಸ್ಪೋಕನ್ ವರ್ಡ್ಸ್ಗಳಿರ್ಬೋದು. ಸೊ ಹ್ಯಾಂಡ್ ರಿಟನ್ ಆಗಿರ್ಬೋದು, ಸ್ಪೋಕನ್ ವರ್ಡ್ಸ್ ಆಗಿರ್ಬೋದು, ಅದನ್ನು ರೆಕಗ್ನಿಷನ್ ಮಾಡ್ಬೋದು. ಈವನ್ ಎ ವಂಡರ್ಫುಲ್ ಟಾಸ್ಕ್, ದ ಮೆಡಿಕಲ್ ಇಮೇಜಸ್ನ ಇದು ಮಾಡಬೇಕು, ಸೊ ಏನು ರೆಕಗ್ನಿಷನ್ ಮಾಡ್ಬೋದು. ಇವೆಲ್ಲ ಒಂದು ಸೂಪರ್ ಇದು ಎಕ್ಸಾಂಪಲ್ಸು. ಅದನ್ನು ಯಾವ ಥರ ಲರ್ನಿಂಗ್ ಮಾಡಿಕೊಂಡು ನಾವೇನು ಮಾಡಬೇಕು, ಕಲಿಬೋದು. ಸೊ ಅಷ್ಟು ಮಾತ್ರ ಅಲ್ಲ, ಜನರೇಟಿಂಗ್ ಎ ಪ್ಯಾಟರ್ನ್ಸ್ಗಳನ್ನ ಜನರೇಟ್ ಮಾಡ್ಬೋದು. ಸೊ ಜನರೇಟಿಂಗ್ ಇಮೇಜಸ್ನ ಇದು ಮಾಡ್ಬೋದು, ಮೋಷನ್ಸ್ ಆಫ್ ಸೀಕ್ವೆನ್ಸ್ನ ಇದು ಮಾಡ್ಬೋದು. ಸೊ ಮಾಡಿಕೊಂಡು ನಾವೇನು ಮಾಡಬೇಕು, ರೆಕಗ್ನಿಷನ್ ಮಾಡ್ಬೋದು. ಇದು ಲರ್ನಿಂಗ್ ಅಲ್ಗಾರಿದಮ್ಸ್ ಅಂತ. ಸೊ ರೆಕಗ್ನೈಸಿಂಗ್ ಅನಾಮಲೀಸ್, ಸೊ ನಾವೇನು ಮಾಡೋದು, ಅನ್ಯೂಶುವಲ್ ಸೀಕ್ವೆನ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ಗಳನ್ನ, ಸೊ ಅನ್ಯೂಶುವಲ್ ಪ್ಯಾಟರ್ನ್ ಆಫ್ ಸೆನ್ಸಾರ್ ರೀಡಿಂಗ್ ಇನ್ ಎ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆರ್ ಅನ್ಯೂಶುವಲ್ ಸೌಂಡ್ ಇನ್ ಯುವರ್ ಕಾರ್ ಇಂಜಿನ್ ಅಂತ ತಗೊಳ್ಳೋದು ಒಂದು ಎಕ್ಸಾಂಪಲ್. ಸೊ ನಾವೇನು ಮಾಡೋದು, ಮಾಮೂಲಿಯಾಗಿ ಕಾರ್ ಡ್ರೈವ್ ಮಾಡ್ತಾಯಿದ್ವಿ, ಆವಾಗ ಬರೋ ಒಂದು ಕಾರ್ ಸೌಂಡ್ಗೂ ಆ್ಯಂಡ್ ಏನೋ ಒಂದು ಕಾರಲ್ಲಿ ಪ್ರಾಬ್ಲಮ್ ಇದ್ದಾಗ ಬೇರೆ ರೀತಿಯ ಸೌಂಡ್ ಬರ್ತದೆ. ಸೊ ಆ ಸೌಂಡ್ ನೋಡ್ಕೊಂಡೇ ಕಾರ್ ಇಂಥದ್ದು ಏನು ಕೆಟ್ಟ ಇದೆ, ಹೀಗಾಗಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕು. ಸೊ ಅದು ರೆಕಗ್ನಿಷನ್, ಇದು ಲರ್ನಿಂಗ್. ಸೊ ಲರ್ನಿಂಗ್ ಪ್ರಾಸೆಸ್ ಅಂತೇಳಿ ಕಂಡುಹಿಡ್ತೀವಿ. ಸೊ ಇದು ಲರ್ನಿಂಗ್ ಮಾಡುವಾಗ ಪ್ರಿಡಿಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಿಂಗಾಗ್ಬೋದು ಅಂತ. ಸೊ ಫ್ಯೂಚರ್ ಸ್ಟಾಕ್ ಪ್ರೈಸಸ್ನ ಇಲ್ಲ ಕರೆನ್ಸಿ ಎಕ್ಸ್ಚೇಂಜ್ ರೇಟು ಹಿಂಗೆ ಚೇಂಜಸ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಇಷ್ಟು ಮಾತ್ರ ಅಲ್ಲ, ಸೊ ಇದನ್ನ ಸ್ಪ್ಯಾಮಲ್ಲಿ ಫಿಲ್ಟ್ರಿಂಗ್ ಮಾಡೋಂಥದ್ದು, ಫ್ರಾಡ್ ಡಿಟೆಕ್ಷನ್ಸ್ಗಳು ಕೂಡ ಎಕ್ಸಾಂಪಲ್ಸ್ ಆಗಿ ತಗೋಬೋದು. ನಮ್ಮ ಇಮೇಲಲ್ಲಿ ಬರೋ ಅಂಥದ್ದು ಯಾವುದಾದ್ರು ಡಮ್ಮಿ ಇಮೇಲ್ಸ್ ಎಲ್ಲ ಬಂದ್ಬಿಡ್ತವೆ, ಅವನ್ನ ನಾವು ಡಿಟೆಕ್ಟ್ ಮಾಡೋ ಅಂಥದ್ದು. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂದರೆ, ಒಂದು ಹಳೆಯ ಡೇಟಾನ ಇಟ್ಕೊಂಡು ನಾವೇನು ಮಾಡಬೇಕು, ಹೊಸ ಡೇಟಾ ಯಾವ ರೀತಿ ರೆಕಗ್ನಿಷನ್ ಮಾಡಬೇಕು, ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಕಲಿಯೋದನ್ನ ನಾವು ಮಿಷಿನ್ ಲರ್ನಿಂಗ್. ಸೊ ಮಿಷಿನ್ ಲರ್ನಿಂಗಲ್ಲಿ ಇಷ್ಟೆಲ್ಲ ಟೆಕ್ನಿಕ್ಸನ್ನು ನಾವು ಕಲಿತಾ ಇದ್ವಿ. ಇನ್ನೆಲ್ಲವೂ ಕೂಡ ನಾವು ಮಿಷಿನ್ ಲರ್ನಿಂಗಲ್ಲೇ ಮಾಡ್ತಾಯಿದ್ವಿ. ಫೇಸ್ ರೆಕಗ್ನಿಷನ್ ಇರ್ಬೋದು, ಹ್ಯಾಂಡ್ ರೆಕಗ್ನಿಷನ್ ಇರ್ಬೋದು, ಸ್ಪೋಕನ್ ವರ್ಡ್ಸ್ ಅಂದರೆ ಸ್ಪೀಚ್ ರೆಕಗ್ನಿಷನ್ ಇರ್ಬೋದು, ಮೆಡಿಕಲ್ ಇಮೇಜಸ್ ಇರ್ಬೋದು, ಈವನ್ ಎಮೋಷನ್ಸ್ ನಾವು ಇದು ಮಾಡೋದು, ಜನರೇಟ್ ಮಾಡ್ಬೋದು, ಸೀಕ್ವೆನ್ಸ್ ಹಿಂಗೆ ಬರ್ಬೋದು ಅಂಥೇಳಿ. ಸೊ ರೆಕಗ್ನಿಷನ್ ಅನಾಮಲೀಸ್ಗಳನ್ನ ರೆಕಗ್ನಿಷನ್ ಮಾಡ್ಬೋದು, ಪ್ರಿಡಿಕ್ಷನ್ಸ್ ಮಾಡ್ಬೋದು. ಸೊ ಫ್ರಾಡ್ ಡಿಟೆಕ್ಷನ್ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಸೊ ಮಿಷಿನ್ ಲರ್ನಿಂಗ್ನ ನಾವು ಮಾಡ್ತೀವಿ ಅಂತಂದಾಗ ನಾವು ಬರೀ ಒಂದು ಕಂಪ್ಯೂಟರ್ ಸೈನ್ಸ್ನ ಕಲಿತ್ಬಿಟ್ರೆ ಆಗಲ್ಲ, ಮಿಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಕಲಿತು. ಸೊ ಆತನಿಗೆ ಇಷ್ಟೆಲ್ಲ ನಾಲೆಜ್ ಇರಬೇಕು. ಒಂದು ಮಿಷಿನ್ ಲರ್ನಿಂಗ್ ಬಗ್ಗೆ ಐಡಿಯಾ ಇರಬೇಕು, ವಿಜುವಲೈಸೇಷನ್ ಬಗ್ಗೆ ಗೊತ್ತಿರಬೇಕು, ಡೇಟಾಬೇಸ್ ಬಗ್ಗೆ ಗೊತ್ತಿರಬೇಕು, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಈ ಒಂದು 4 ಏರಿಯಾದಲ್ಲಿ ಮಿಷಿನ್ ಲರ್ನಿಂಗು, ವಿಜುವಲೈಸೇಷನ್, ಡೇಟಾಬೇಸು, ಸ್ಟ್ಯಾಟಿಸ್ಟಿಕ್ಸ್ ಇಷ್ಟರಲ್ಲೂ ಕೂಡ ಒಂದು ಡೇಟಾ ಮೈನಿಂಗ್ ಮಾಡಿ ಒಂದು ನಾಲೆಡ್ಜ್ನ ಡಿಸ್ಕವರ್ ಮಾಡೋವಂಥ ಒಂದು ಐಡಿಯಾ ಇದ್ದರೆ ಮಾತ್ರ ನಾವು ಲರ್ನಿಂಗ್ ಪ್ರಾಸೆಸ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಿಷಿನ್ಗೆ ಲರ್ನಿಂಗ್ ಪ್ರಾಸೆಸ್ನ ಹೇಳ್ಕೊಡ್ಲಿಕ್ಕಾಗತ್ತೆ. ಇಲ್ಲ ಅಂದರೆ ಮಿಷಿನ್ಗೆ ಲರ್ನಿಂಗ್ ಪ್ರಾಸೆಸ್ನ ಅಲ್ಗಾರಿದಮ್ಸ್ನ ಬರಲಿಕ್ಕೆ ಸಾಧ್ಯ ಇರಲ್ಲ. ನೆನಪಿಟ್ಕೊಳ್ಳಿ. ಸೊ ಡೇಟಾ ಮೈನಿಂಗ್ ಮತ್ತು ನಾಲೆಡ್ಜ್ ಡಿಸ್ಕವರಿ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಸೊ ಈಗ ನಾವು ಲರ್ನಿಂಗ್ ಅಂತ ಹೇಳ್ತಿದ್ದೀವಿ, ಆಗ ಲರ್ನಿಂಗಲ್ಲಿ ಎಷ್ಟು ವಿಧ ಇದೆ ಅನ್ನೋದು ತಿಳ್ಕೊಬೇಕು, ಎಷ್ಟು ಟೈಪ್ಸ್ ಇದ್ದಾವೆ. ಸೊ ಯಾವ ಥರ ನಾವು ಲರ್ನಿಂಗ್ ಮಾಡ್ತಾ ಹೋಗ್ಬೋದು, ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರೀವಿಯಸ್ ಡೇಟಾಸ್ನ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ನಾವೇನು ಮಾಡಬೇಕು, ಕಲಿತಾ ಹೋಗ್ಬೇಕು. ಸೊ ಕಲೀಲಿಕ್ಕೆ ನಾವು 3 ರೀತಿಯಲ್ಲಿ ಮೆಥಡಲ್ಲಿ ಕಲಿತೀವಿ. ಒಂದು ಸೂಪರ್ವೈಸ್ಡ್ ಲರ್ನಿಂಗು, ಇನ್ನೊಂದು ಅನ್ಸೂಪರ್ವೈಸ್ಡ್ ಲರ್ನಿಂಗು, ಇನ್ನೊಂದು ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಅಂತೇಳಿ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಏನು ಅಂತ ಡೀಟೇಲ್ ನೋಡೋಣ. ಅನ್ಸೂಪರ್ವೈಸ್ಡ್, ಈ ಪಿಕ್ಚರ್ನ ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಎಲ್ಲವೂ ಕ್ಲಿಯರಾಗಿ ಭಾಗ ಮಾಡಿದ್ದೀವಿ. ಸೊ ಯಾವ ಪರ್ಟಿಕ್ಯುಲರ್ ಏರಿಯಾಗೆ ಬರ್ತದೆ ಆ ಏರಿಯಾಗೆ ಕ್ಲಸ್ಟರ್ ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡಿ ಆ ಗ್ರೂಪಿಗೆ ಸೇರಿದ್ದಿದ್ದು ಅಂತ ಈಸಿಯಾಗಿ ಮಾಡ್ಬೋದು. ಸೊ ಈವನ್ ಅನ್ಸೂಪರ್ವೈಸ್ಡಲ್ಲೂ ಅಷ್ಟೇ, ಅದು ಕ್ಲಿಯರ್ ಕಟ್ಟಾಗಿ ಮಾಡದಿದ್ರೂ ನಮಗೆ ರ್ಯಾಂಡಮ್ ಶೇಪಲ್ಲಿದ್ದರೂ ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ಬಟ್ ಸೆಮಿ ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಮಾತ್ರ ಸೊ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಆಗುತ್ತೆ. ಸೊ ಅದು ಕೂಡ ಅಲ್ಲೂ ಕೂಡ ನಾವು ಮಾಡ್ಬೋದು. ಸೊ ಇದನ್ನು ನೋಡೋಣ ಇನ್ ಡೀಟೇಲ್ ಆಗಿ. ಸೊ ಟೈಪ್ಸ್ ಆಫ್ ಲರ್ನಿಂಗಲ್ಲಿ ಮೊದಲನೇದು ಸೂಪರ್ವೈಸ್ಡ್ ಲರ್ನಿಂಗ್. ಸೊ ಈ ಸೂಪರ್ವೈಸ್ಡ್ ಲರ್ನಿಂಗ್ದು
ಏನು ಮಾಡ್ತೀನಿ ಅಂದರೆ ಕ್ಲಾಸಿಫಿಕೇಷನ್ ಆಗಬೇಕು. ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಎಕ್ಸಾಂಪಲ್ ತಗೊಳ್ಳೋಣ ಒಂದು. ಹೆಂಗಿದೆ ಸೂಪರ್ವೈಸ್ಡು? ಡೇಟಾ ಏನಿದೆ ಅಬ್ಸರ್ವೇಷನ್ ಮತ್ತು ಮೆಜರ್ಮೆಂಟ್ಸ್ ಒಂದು ಪ್ಯಾರಾಮೀಟರ್ಸ್ನ ತೊಗೊಂಡ್ರೆ ಅದೆಲ್ಲವನ್ನೂ ಲೇಬಲ್ ಮಾಡಿರ್ತೀವಿ. ಆ ಲೇಬಲ್ ಮಾಡಿಕೊಂಡು ಅದನ್ನೆಲ್ಲ ಪ್ರೀ ಡಿಫೈನ್ಡ್ ಕ್ಲಾಸಸ್ ಆಗಿ ಮಾಡ್ಕೋತೀವಿ. ಸೊ ಈ ಒಂದು ಲೇಬಲ್ನ ಅಬ್ಸರ್ವೇಷನ್ಸ್ ಆ ಮೆಷರ್ಮೆಂಟ್ಸ್ನ ನೋಡಿಕೊಂಡು ಪ್ರೀ ಡಿಫೈನ್ಸ್. ಸೊ ಪ್ರೀ ಡಿಫೈನ್ಡ್ ಆದ್ದರಿಂದ ನಾವೇನು ಮಾಡ್ತೀವಿ, ಈಸಿಯಾಗಿ ಒಬ್ಬ ಟೀಚರು ಅದನ್ನ ಕ್ಲಾಸಿಫೈ ಮಾಡಿ ಕ್ಲಾಸಲ್ಲಿ ಸೂಪರ್ವೈಸ್ ಮಾಡ್ಬೋದು. ಸೊ ಅವಾಗ ನಾವು ಯಾವ ಏರಿಯಾಗೆ ಬರ್ತದೆ, ಯಾವ ಕ್ಲಾಸಿಗೆ ಬರ್ತದೆ, ಸೊ ಆ ಕ್ಲಾಸ್ ಅದನ್ನ ಬಿಲಾಂಗ್ ಅಂತೇಳಿ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ ಇದಕ್ಕೊಂದು ಅಲ್ಗರಿದಮ್ನ ನೋಡಬಹುದು ಅಂತಂದರೆ ಯಾವ ಥರ ಒಂದು ಇನ್ಪುಟ್ ಕೊಡ್ತೀವಿ ಮಿಷಿನ್ಗೆ. ಸೊ ಮಿಷಿನ್ ಲರ್ನಿಂಗ್ ಅಲ್ಗರಿದಮ್ ಏನು ಮಾಡಬೇಕು ಅಂದರೆ ಕ್ಲಾಸಿಫೈ ಮಾಡಬೇಕು. ಆ್ಯಕ್ಚುಲ್ ಔಟ್ಪುಟ್ ಏನು ಬರಬೇಕು, ಸೊ ನನಗೆ ಎರರ್ ಬರಬೇಕು. ಏನಾದರೂ ಆ ಒಂದು ಗಿವನ್ ಕ್ಲಾಸಿಫಿಕೇಷನ್ ಒಳಗಡೆ ಅಂದರೆ ಅಬ್ಸರ್ವೇಷನು ಮೆಜರ್ಮೆಂಟಲ್ಲಿ ಬರಲಿಲ್ಲ ಅಂದರೆ ಪ್ಯಾರಾಮೀಟರ್ ಒಳಗೆ ನನಗೇನು ಎರರ್ ಫೀಡ್ಬ್ಯಾಕ್ ಬರಬೇಕು. ಸೊ ಮೆಕ್ಯಾನಿಸಮ್ ಮತ್ತೆ ಏನಾಗಬೇಕು, ಮಿಷಿನ್ ಲರ್ನಿಂಗ್ ಅಲ್ಗರಿದಮ್ಗೆ ಹೋಗ್ಬೇಕು. ಅದು ಲರ್ನಿಂಗ್ ಆಗ್ತಾ ಹೋಗ್ಬೇಕು, ಪ್ರೊಸೆಸಿಂಗ್. ಸೊ ಅಲ್ಲಿ ನನಗೇನು y ಮೈನಸ್ ಡಿ ಅಂತ ಕರಿತೀನಿ. y ಇಸ್ ಅನ್ ಆ್ಯಕ್ಚುಯಲ್ ಔಟ್ಪುಟ್ಟು ಆ್ಯಂಡ್ ಡಿ ಇಸ್ ಅನ್ ಡಿಸೈರ್ಡ್ ಔಟ್ಪುಟ್ಟು. ಸೊ ನನಗೆ ಈ ರೀತಿ ಆಗ್ಬೋದು, ಚೇಂಜಸ್ ಆಗ್ಬೋದು ಅಂತೇಳಿ. ಯಾಕೆಂದರೆ ಆಟೋಮೆಟಿಕ್ಕಾಗಿ ಮಿಷಿನ್ ಲರ್ನಿಂಗ್ ಆಗ್ತಾ ಇರಬೇಕು. ಸೊ ಲರ್ನಿಂಗ್ ಹಾಕ್ಕೊಂಡು ಪ್ರೀವಿಯಸ್ ಡೇಟಾನ ಅಪ್ಡೇಟ್ ಮಾಡಿಕೊಂಡು ಚೇಂಜಸ್ ಆಗೋದಕ್ಕೆ ನಾವು ಇದು. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಸೂಪರ್ವೈಸ್ ಲರ್ನಿಂಗ್. ಸೊ ಈ ಒಂದು ಮೆಕ್ಯಾನಿಸಮ್ನ ಯೂಸ್ ಮಾಡಿಕೊಂಡು ನಮ್ಮ ಅಲ್ಗರಿದಮ್ಮು ವರ್ಕ್ ಆಗ್ತಾ ಹೋಗಬೇಕು. ಸೊ ಎರಡನೇದು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಕ್ಲಾಸ್ನ ಲೇಬಲ್ ಮಾಡಿರ್ತೀವಿ, ಆಫ್ ದ ಡೇಟಾ ಆರ್ ಅನ್ನೋನ್. ಸೊ ನಾವೇನು ಕ್ಲಾಸಸ್ ಮಾಡಿದ್ದೀವಿ ಆ ಲೇಬಲ್, ಆ ಏನು ಕ್ಲಾಸ್ ಲೇಬಲ್ ಇದೆ ಅದರೊಳಗೆ ಬರೋಂಥ ಡೇಟಾ ಎಲ್ಲ ಅನ್ನೋನ್ ಆಗಿರ್ತದೆ. ಸೊ ಅಲ್ಲಿ ಗಿವನ್ ಸೆಟ್ ಆಫ್ ಡೇಟಾ ನಮಗೇನಾಗುತ್ತೆ, ಟಾಸ್ಕ್ ಇಷ್ಟು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ದ ಎಕ್ಸಿಸ್ಟೆನ್ಸ್ ಆಫ್ ಕ್ಲಾಸಸ್ಗಳಿಗೆ ಆ ಕ್ಲಸ್ಟರ್ ಮಾಡಬೇಕಾಗುತ್ತೆ ಡೇಟಾಗೆ. ಇದನ್ನು ಅನ್ಸೂಪರ್ವೈಸ್ ಕ್ಲಾಸ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ನಾವು ಸೂಪರ್ವೈಸ್ಡಲ್ಲಿ ಕ್ಲಾಸಿಫೈ ಮಾಡಿರ್ತೀವಿ, ಲೇಬಲ್ ಕೊಟ್ಟಿರ್ತೀವಿ, ಆ ಲೇಬಲ್ ಬಂದರೆ ಆ ಲೇಬಲ್ನ ಐಡೆಂಟಿಫೈ ಮಾಡ್ತೀವಿ. ಬಟ್ ಇಲ್ಲಿ ಸೆಟ್ ಆಫ್ ಡೇಟಾ ಇದೆ, ಸೆಟ್ ಆಫ್ ಡೇಟಾದಲ್ಲಿ ನಾವೊಂದು ಟಾಸ್ಕ್ನ ಪರ್ಫಾರ್ಮ್ ಮಾಡಬೇಕು. ಸೊ ಟಾಸ್ಕ್ನ ಪರ್ಫಾರ್ಮ್ ಮಾಡಿ ಯಾವ ಕ್ಲಾಸ್ಗೆ ಇದು ಬರ್ಬೋದು ಅಂತ ಕ್ಲಸ್ಟ್ರಿಂಗ್ ಮಾಡಬೇಕಾಗುತ್ತೆ. ಸೊ ಯಾವ ಕ್ಲಾಸ್ ಒಳಗೆ ಅದು ಇದು ಕ್ಲಸ್ಟರ್ ನಿಯರೆಸ್ಟ್ ಕ್ಲಸ್ಟರ್ ಆಗುತ್ತೋ, ಸೊ ಯಾವ ಕ್ಲಸ್ಟರ್ ಒಳಗೆ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ ನಾವೇನು ಮಾಡ್ತೀವಿ, ನಮ್ಗೆ ಈ ಕ್ಲಾಸ್ಗೆ ಅದು ಬೀಳುತ್ತೆ ಬರುತ್ತೆ ಅಂತೇಳಿ ನಾವು ಮಾಡ್ತೀವಿ. ಅದನ್ನು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಮಾಡ್ಕೋತೀವಿ. ಸೊ ಮೂರನೇದು ನಾವೇನು ಮಾಡ್ತೀವಿ, ಸೆಮಿ ಸೂಪರ್ವೈಸ್ಡ್ ಅಂತ ಕರಿತೀವಿ. ಸೊ ಈ ಸೆಮಿ ಸೂಪರ್ವೈಸ್ಡ್ ಏನಂದರೆ ಯೂಸಸ್ ಲೇಬಲ್ಡ್ ಮತ್ತು ಅನ್ಲೇಬಲ್ಡ್ ಡೇಟಾಸ್ ಎರಡೂ ಕೂಡ ಇರ್ತವೆ. ಎರಡನ್ನೂ ಕೂಡ ನಾವು ಕ್ಲಾಸಿಫೈಯರಲ್ಲಿ ಬಿಲ್ಡ್ ಮಾಡಬೇಕು. ಸೊ ಕ್ಲಾಸಿಫೈಯರ್ಸ್ಗಳು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಯೂಸ್ ಎ ಕ್ಲಾಸಿಫೈಯರ್ ಟು ಲೇಬಲ್ ಮಾಡಬೇಕು ದ ಅನ್ಲೇಬಲ್ಡ್ ಡೇಟಾ, and those with the most confident label predictions are added to the set of labeled data. Use two or more classifier to teach and each others. ಸೊ ಮಿಷಿನ್ ಲರ್ನಿಂಗ್ ಮಾಡ್ತೀವಿ. ಲರ್ನಿಂಗ್ ಮಾಡಿದಾಗ ನಾವು ಏನು ಮಾಡಬೇಕು, ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾಸ್ ಏನಿದೆ, ಪ್ರಿಡಿಕ್ಷನ್ ಆ್ಯಕ್ಯುರೇಸಿ ನೋಡಬೇಕು, ಎಫಿಷಿಯನ್ಸಿ, ರೋಬೋಟ್ನೆಸ್ಸು, ಸ್ಕೇಲಬಿಲಿಟಿ, ಇಂಟರ್ಪ್ರಿಟಬಿಲಿಟಿ, ಕಂಪ್ಯಾಕ್ಟ್ನೆಸ್ ಆಫ್ ದ ಮಾಡಲ್. ಸೊ ಇಷ್ಟನ್ನು ನಾವು ಕಲ್ತ್ರೆ ನಾವು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಮಿಷಿನ್ ಏನು ಮಾಡ್ತಾ ಇದೆ, ಪ್ರಿವಿಯಸ್ ಡೇಟಾನ ನೋಡಿಕೊಂಡು ಎವ್ರಿ ಟೈಮ್ ಬಂದ ಡೇಟಾ ಪ್ರಕಾರ ಅದೇನು ಮಾಡ್ತದೆ, ಲರ್ನಿಂಗ್ ಮಾಡ್ಕೋತಾ ಇದೆ. ಸೊ ಇದರಲ್ಲಿ ಮೊದಲನೇದು ನಾವು ಕಂಡುಹಿಡಬೇಕಾದ ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಪ್ರಿಡಿಕ್ಷನ್ ಅಕ್ಯುರೇಸಿ. ಸೊ ಅಕ್ಯುರೇಸಿ ಹೆಂಗೆ ಮಾಡ್ತೀವಿ ಅಂದರೆ ನಂಬರ್ ಆಫ್ ಕರೆಕ್ಟ್ ಕ್ಲಾಸಿಫಿಕೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟೆಸ್ಟ್ ಕೇಸಸ್. ನಾವು ಇದು ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅಕ್ಯುರೇಸಿ ಇದೆ ಅಂತ ನಾವು ನೋಡ್ಬೋದು. ಸೊ ಅಕ್ಯುರೇಸಿ ಫಾರ್ಮುಲಾ ಏನು, ನಂಬರ್ ಆಫ್ ಕರೆಕ್ಟ್ ಕ್ಲಾಸಿಫಿಕೇಷನು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟೆಸ್ಟ್ ಕೇಸಸ್. ಸೊ ಎಫಿಷಿಯನ್ಸಿ ಹೆಂಗೆ ಮಾಡ್ತೀವಿ ಅಂದರೆ ಟೈಮ್ ಟು ಕನ್ಸ್ಟ್ರಕ್ಟ್ ದ ಮಾಡಲು, ಹಾಗೆ ಟೈಮ್ ಟು ಯೂಸ್ ದ ಮಾಡಲ್. ಸೊ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಮಾಡಲ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಆ್ಯಂಡ್ ಆ ಟೈಮು ಎಷ್ಟು ಬೇಕು ಆ ಮಾಡಲ್ನ ಯೂಸ್ ಮಾಡಲಿಕ್ಕೆ, ಯೂಸ್ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ಡೇಟಾನ ಕಂಡುಹಿಡಲಿಕ್ಕೆ ಅನ್ನೋದು ನೋಡ್ತೀವಿ. ಅದು ಎಫಿಷಿಯನ್ಸಿ. ರೋಬೋಟ್ನೆಸ್ನ ಕಂಡುಹಿಡಬೇಕು. ರೋಬೋಟ್ನೆಸ್ ಅಂತಂದರೆ ಹ್ಯಾಂಡ್ಲಿಂಗ್ ನಾಯ್ಸ್ ಮತ್ತು ಮಿಸ್ಸಿಂಗ್ ವ್ಯಾಲ್ಯೂಸ್. ಯಾಕಂದರೆ ಮಿಸ್ಸಿಂಗ್ ವ್ಯಾಲ್ಯೂಸ್ ಆಗ್ಬೋದು, ನಾಯ್ಸಸ್ ಬರ್ಬೋದು, ಆವಾಗ ಆ ಟೈಮಲ್ಲೂ ಕೂಡ ಅದೆಷ್ಟು ಚೆನ್ನಾಗಿ ನಮ್ಮ ಕಂಪ್ಯೂಟ್ರ್ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಅದು ರೋಬೋಟ್ನೆಸ್. ಸೊ ಸ್ಕೇಲಬಿಲಿಟಿ ಅಂತ ಹೇಳ್ತೀವಿ. ಸೊ ಸ್ಕೇಲಬಿಲಿಟಿ ಕೂಡ ಮೆಜರ್ ಮಾಡಬೇಕು. ಈ ಸ್ಕೇಲಬಿಲಿಟಿ ಏನಾಗುತ್ತೆ, ಎಫಿಷಿಯನ್ಸಿ ಇನ್ ಡಿಸ್ಕ್ ಏನು ರಿಸೈಡ್ ಡೇಟಾಬೇಸ್. ಸೊ ಡೇಟಾಬೇಸು ಸಣ್ಣದಾಗಿದ್ದಾಗ ದೊಡ್ಡದಾಗಿದ್ದಾಗ ಎಲ್ಲ ಟೈಮಲ್ಲೂ ವರ್ಕ್ ಆಗಬೇಕು. ಸೊ ಅಕಾರ್ಡಿಂಗ್ ಟು ಡೇಟಾಬೇಸು ಅದು ಚೇಂಜ್ ಆಗ್ಬಾರ್ದು. ಸೊ ಲಾರ್ಜ್ ಡೇಟಾಗೂ ವರ್ಕ್ ಆಗಬೇಕು, ಸ್ಮಾಲ್ ಡೇಟಾಗೂ ವರ್ಕ್ ಆಗಬೇಕು, ಆರ್ ಮೀಡಿಯಮ್ ಡೇಟಾಗೂ. ಸೊ ಸ್ಕೇಲಬಿಲಿಟಿಗೆ ಅಡಾಪ್ಟಬಿಲಿಟಿ ಆಗಬೇಕು. ಸೊ ಇದನ್ನು ಕೂಡ ನಾವು ಮೆಜರ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಇಂಟ್ರಾಪ್ರಿಟಬಿಲಿಟಿ ಅಂತ ಕರಿತೀವಿ. ಸೊ ಅಂದರೆ ಅಂಡರ್ಸ್ಟ್ಯಾಂಡಿಂಗ್
ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ಇನ್ಸೈಟ್ ಪ್ರೊವೈಡೆಡ್ ಬೈ ದ ಮಾಡ್ಯೂಲ್ ಅಂತ ಕರಿತೀವಿ. ಸೊ ಸ್ವಲ್ಪ ಕಲಿಸಿದಾಗ ನಾವು ಬೇರೆ ಇರ್ತದೆ, ಬಟ್ ಮಾಡ್ತಾ 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 ಒರಿಜಿನಲ್ ಮಾಡ್ಯೂಲೇ ಚೇಂಜ್ ಆಗಿಬಿಟ್ಟಿದೆ. ಯಾಕೆಂದರೆ ಲರ್ನಿಂಗ್ ಆಗ್ತಾ ಇದೆ, ಲರ್ನಿಂಗ್ ಎವ್ರಿ ಟೈಮ್ ಇಟ್ ಇಸ್ ಲರ್ನಿಂಗ್ ಆಗಿ ಒರಿಜಿನಲ್ ಮಾಡ್ಯೂಲೇ ಚೇಂಜ್ ಆಗಿರುತ್ತೆ. ಸೊ ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮಗೆ ಚೇಂಜ್ ಆಗ್ತಾ ಇರ್ತದೆ. ಸೊ ಇದು ಇಂಟರ್ಬಿಲಿಟಿ ಅಂತ ಹೇಳ್ತೀವಿ. ಸೊ ಜೊತೆಗೆ ಕಾಂಪ್ಯಾಕ್ಟ್ನೆಸ್ ಆಫ್ ದ ಮಾಡ್ಯೂಲ್ ಕೂಡ ಬೇಕು. ಸೊ ಕಾಂಪ್ಯಾಕ್ಟ್ನೆಸ್ ಆಫ್ ದ ಮಾಡ್ಯೂಲ್ ಅಂದರೆ ಸೈಜ್ ಆಫ್ ಎ ಟ್ರೀ ಹೇಗಿದೆ, ಸೊ ನಂಬರ್ ಆಫ್ ಏನು ರೂಲ್ಸ್ ಯಾವ ಥರ ಇದೆ ಅಂತ ನೋಡ್ಕೋತೀವಿ. ಸೊ ಕಾಂಪ್ಯಾಕ್ಟ್ನೆಸ್ ಕೂಡ ಇರಬೇಕು. ನಂಬರ್ ಆಫ್ ಸೈಜ್ ಆಫ್ ಡಿಸಿಷನ್ ಟ್ರೀ ನಮ್ಗೆ ಜಾಸ್ತಿ ಆಗ್ತಾ ಇದ್ರೆ, ಸೊ ಡಿಸಿಷನ್ ಇಸ್ ಆಲ್ಸೋ ಬಿಕಮ್ ಎ ಕಾಂಪ್ಲಿಕೇಶನ್. ಸೊ ಆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಲಿಕ್ಕೆ ಸೈಜ್ ಆಫ್ ಎ ಟ್ರೀ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಂಬರ್ ಆಫ್ ರೂಲ್ಸ್ ಎಷ್ಟಿದೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ನಮಗೆ ರೂಲ್ಸ್ ಮೇಲೂ ಕೂಡ ನಮಗೆ ಪರ್ಫಾರ್ಮೆನ್ಸ್ ವ್ಯಾಲ್ಯೂಯೇಷನ್ನ ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಕ್ಲಾಸಿಫಿಕೇಷನ್ ಮೆಷರಿಂಗ್ ಪರ್ಫಾರ್ಮೆನ್ಸ್ ಮಾಡುವಾಗ ಅಕ್ಯುರಸಿ, ಪ್ರಿಸಿಷನ್ನು, ರಿಕಾಲು, ಸೆನ್ಸಿಟಿವಿಟಿ, ಸ್ಪೆಸಿಫಿಕ್ಸಿಟಿ ಇಷ್ಟನ್ನು ನಾವು ಮಾಡಬೇಕು. ಸೊ ಇದು ಮಾಡುವಾಗ ಆರ್ ಒ ಸಿ ಕರ್ವ್ ಕೂಡ ಇಂಪಾರ್ಟೆಂಟಾಗಿ ಬರೀಬೇಕು. ಏನಿದು ಆರ್ ಒ ಸಿ ಕರ್ವ್ ಅಂದರೆ, ಆರ್ ಒ ಸಿ ಅಂದರೆ ರಿಸೀವರ್ ಆಪರೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂತ. ಸೊ ಒಂದು ಗ್ರಾಫಲ್ಲಿ ಶೋ ಮಾಡಬೇಕಾಗುತ್ತೆ ಪರ್ಫಾರ್ಮೆನ್ಸ್ ಆಫ್ ಎ ಕ್ಲಾಸಿಫಿಕೇಷನ್ ಮಾಡಲ್ ಅಟ್ ಆಲ್ ಕ್ಲಾಸಿಫಿಕೇಷನ್ ಥ್ರೆಶ್ಹೋಲ್ಡ್ಸ್ಗಳಲ್ಲಿ. ಸೊ ದಿಸ್ ಕರ್ವ್ ಪ್ಲಾಟ್ ಟೂ ಪ್ಯಾರಾಮೀಟರ್ಸು, ಟೂ ಟ್ರೂ ಪಾಸಿಟಿವ್ ರೇಟಲ್ಲಿ ಇರ್ತದೆ, ಇಲ್ಲ ಫಾಲ್ಸ್ ಪಾಸಿಟಿವ್ ರೇಟಲ್ಲಿ ಇರ್ತದೆ. ಸೊ ಈ ಬೇಸಿಸ್ ಮೇಲೆ ನಾವು ಮಾಡಬೇಕಾಗುತ್ತೆ. ಸೊ ಆರ್ ಒ ಸಿ ಕರ್ವ್ ಯಾವಾಗಲೂ ನಮಗೆ ಏನು ರಿಲೇಷನ್ಶಿಪ್ ತೋರಿಸುತ್ತೆ ಅಂದರೆ, ಕ್ಲಿನಿಕಲ್ ಸೆನ್ಸಿಟಿವಿಟಿ ಮತ್ತು ಸ್ಪೆಸಿಫಿಸಿಟಿ ಆಫ್ ಎವ್ರಿ ಪಾಸಿಬಲ್ ಕಟ್ ಆಫ್ ಬಗ್ಗೆ ನಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಡಿಸ್ಟಿಂಕ್ಷನ್ ಮಾಡ್ತದೆ. ಸೊ ಈ ಆರ್ ಒ ಸಿ ಕರ್ವ್ ಒಂದು ಗ್ರಾಫಲ್ಲಿ ಹೆಂಗೆ ಮಾಡ್ತೀವಿ ಅಂತಂದರೆ, ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಅಂತ ಕರಿತೀವಿ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಯಾವಾಗಲೂ ಒನ್ ಮೈನಸ್ ಸ್ಪೆಸಿಫಿಸಿಟಿ ಇರ್ತದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಫಾಲ್ಸ್ ಪಾಸಿಟಿವ್ ಫ್ರ್ಯಾಕ್ಷನು. ಸೊ ದಟ್ ವಿಲ್ ಬಿ ಫಾಲ್ಸ್ ಪಾಸಿಟಿವ್ ಡಿವೈಡೆಡ್ ಬೈ ಫಾಲ್ಸ್ ಪಾಸಿಟಿವ್ ಪ್ಲಸ್ ಟ್ರೂ ನೆಗೆಟಿವ್. ಸೊ ಈ ಬೇಸಿಸ್ ಮೇಲೆ ನಾವು ಎಕ್ಸ್ ಆ್ಯಕ್ಸಿಸ್ ಹಾಕಿರ್ತೀವಿ. ಸೊ ವೈ ಆ್ಯಕ್ಸಿಸ್ ಏನು ತೋರ್ತಾ ಇರ್ತದೆ ಅದು ಸೆನ್ಸಿಟಿವ್ನೇ. ಸೊ ಅದು ಯಾವಾಗ ಹೆಂಗೆ ತೋರುತ್ತೆ ಅಂದರೆ, ಟ್ರೂ ಪಾಸಿಟಿವ್ ಫ್ರ್ಯಾಕ್ಷನ್ನು ಡಿವೈಡೆಡ್ ಬೈ ಅಂತ ಮಾಡಿದೆ, ಅಂದರೆ ಟ್ರೂ ಪಾಸಿಟಿವ್ ಡಿವೈಡೆಡ್ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ನೆಗೆಟಿವ್ ನಲ್ಲಿ ತೋರ್ತಾ ಇರ್ತದೆ. ಸೊ ಹೀಗಾಗಿ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಆರ್ ಒ ಸಿನಲ್ಲಿ ನೋಡಿಕೊಂಡು ಈ ಒಂದು ಏನು ಮೆಜರ್ಮೆಂಟ್ ಇದೆ ಕ್ಲಾಸಿಫಿಕೇಷನ್ ಮೆಜರ್ಮೆಂಟು, ಅದನ್ನು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಲರ್ನಿಂಗ್ ಟೆಕ್ನಿಕ್ಸಲ್ಲಿ. ಸೊ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ನಲ್ಲಿ ನಾವು ಅಕ್ಯುರಸಿ ಇಸ್ ಅ ಮೆಷರ್ ಟು ಇವ್ಯಾಲ್ಯೂಯೇಟ್ ದ ಕ್ಲಾಸಿಫೈಯರ್ಸ್. ಅಕ್ಯುರಸಿ ಏನಕ್ಕೆ ಮಾಡೋದು, ಒಂದು ಕ್ಲಾಸಿಫೈಯರ್ ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಮಾಡ್ತೀವಿ. ಸೊ ಅಕ್ಯುರಸಿ ಅಲೋನ್ ಇಸ್ ನಾಟ್ ಸೂಟಬಲ್ ಫಾರ್ ಸಮ್ ಅಪ್ಲಿಕೇಶನ್ಸ್. ನೆನ್ಪಿಟ್ಕೊಳ್ಳಿ, ಕೆಲವು ಇದಕ್ಕೆ ಫಾರ್ ಎಕ್ಸಾಂಪಲ್ ಅದು ಟೆಕ್ಸ್ಟ್ ಮೈನಿಂಗ್ ಮಾಡಬೇಕು. ಸೊ ಟೆಕ್ಸ್ಟ್ ಮೈನಿಂಗ್ ಮಾಡುವಾಗ ವಿ ಮೇ ಓನ್ಲಿ ಬಿ ಇಂಟ್ರೆಸ್ಟೆಡ್ ಇನ್ ಡಾಕ್ಯುಮೆಂಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಟಾಪಿಕ್ ವಿಚ್ ಆರ್ ಓನ್ಲಿ ಎ ಸ್ಮಾಲ್ ಪೋರ್ಷನ್ ಆಫ್ ಬಿಗ್ ಡಾಕ್ಯುಮೆಂಟ್ ಕಲೆಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಸೊ ಗೂಗಲೇ ಇರ್ಬೋದು, ಗೂಗಲಲ್ಲಿ ಏನಾಗ್ತದೆ ಟೆಕ್ಸ್ಟ್ ಮೈನಿಂಗ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಾಂದರೆ ನೀವು ಫೈಂಡ್ ಒಂದು ವರ್ಡಲ್ಲಿ ಏನು ಮಾಡ್ತಿದ್ರೆ, ಒಂದು ಡಾಕ್ಯುಮೆಂಟ್ ಇದೆ, ಆ ವರ್ಡಲ್ಲಿ ಒಂದು ಟೆಕ್ಸ್ಟ್ನ ನೀವು ಇದು ಮಾಡ್ತಿದ್ವಿ. ಆ ಟೆಕ್ಸ್ಟ್ ಡಾಕ್ಯುಮೆಂಟ್ ಮಾಡುವಾಗ ಯಾವ ಥರ ಸರ್ಚ್ ಮಾಡಬೇಕು, ಅಲ್ಲಿ ನಮಗೆ ಅಕ್ಯುರೇಸಿ ಒಂದೇ ಸಾಲದು. ಸೊ ಇನ್ನು ಕ್ಲಾಸಿಫಿಕೇಷನಲ್ಲಿ ಇನ್ವರ್ಸ್ ಸೀಕಿಂಗ್ ಆಫ್ ಹೈಲಿ ಇಂಬ್ಯಾಲೆನ್ಸ್ ಡೇಟಾ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಇಂಟ್ರೂಸಿವ್ ಮಾಡಿದಾಗ, ಫೈನಾನ್ಷಿಯಲ್ ಫ್ರಾಡ್ ಡಿಟೆಕ್ಷನ್ ಮಾಡುವಾಗ, ಸೊ ಇಲ್ಲಿ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಮೈನಾರಿಟಿ ಕ್ಲಾಸಸ್ಗಳ ಬಗ್ಗೆ ನಾವು ಗಮನ ಇಡಬೇಕಾಗುತ್ತೆ. ಆವಾಗ ಕೂಡ ಈ ಅಕ್ಯುರೇಸಿ ಒಂದೇ ಸಾಲದು. ಸೊ ಹೈ ಅಕ್ಯುರೇಸಿ ಇದೆ ಅಂದ ತಕ್ಷಣ ನಮಗೆ ಕರೆಕ್ಟಾಗಿದೆ ಅಂತ ಅರ್ಥ ಅಲ್ಲ, ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ ನಮಗೆ ಅಕ್ಯುರೇಸಿ ಮೇಲೆ ನಾವು ಒಂದು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಬಿಹಾಂಡ್ ದಟ್ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 1% ಇಂಟ್ರಡ್ಯೂಸ್ ಇದ್ದು ಅಚೀವ್ 99% ಅಕ್ಯುರೇಸಿ ಬೈ ಡೂಯಿಂಗ್ ನಥಿಂಗ್. ಸೊ ಏನೂ ಮಾಡ್ತಿದ್ರು ಕೂಡ ನಮಗೆ 99% ಅಕ್ಯುರೇಸಿ ಬಂದ್ಬಿಡ್ತದೆ. ಇವ್ಯಾಲ್ಯೂಯೇಷನ್ ಮೆಥಡ್ಸ್ ಹೋಗೋಣ. ಇವ್ಯಾಲ್ಯೂಯೇಷನ್ ಮೆಥಡ್ಸಲ್ಲಿ ಎರಡು ಇದೆ. ಸೊ ಒಂದು ಓಲ್ಡ್ ಔಟ್ ಸೆಟ್ ಅಂತ ಕರಿತೀವಿ, ಇನ್ನೊಂದು ಕ್ಲಾಸ್ ವ್ಯಾಲಿಡೇಷನ್. ಸೊ ಓಲ್ಡ್ ಔಟ್ ಸೆಟ್ಟಲ್ಲಿ ಏನು ಮಾಡ್ತೀವಿ, ಅವೈಲೇಬಲ್ ಡೇಟಾ ಸೆಟ್ ಡಿ ಈಸ್ ಡಿವೈಡೆಡ್ ಇಂಟು ಟೂ ಡಿಸ್ಜಾಯಿಂಟ್ ಸಬ್ಸೆಟ್ಸ್. ಸೊ ಎರಡು ಸೆಟ್ಟಾಗಿ ಕ್ಲಾಸಿಫೈ ಮಾಡ್ಕೋತೀವಿ ಡೇಟಾನ, ಸೆಟ್ ಆಫ್ ಡೇಟಾನ. ಸೊ ಮೊದಲನೇದು ಟ್ರೈನ್ ಸೆಟ್ ಅಂತ ಕರಿತೀವಿ, ಟ್ರೈನಿಂಗ್ ಸೆಟ್ನ ಡಿ ಟ್ರೈನಿಂಗ್ ಫಾರ್ ಲರ್ನಿಂಗ್ ಮಾಡಲ್ಗೆ. ಸೊ ಒಮ್ಮೆ ನಾವು ಟ್ರೈನಿಂಗ್ ಮಾಡಾದಮೇಲೆ ಅದೇ ಒಂದು ಸ್ಯಾಂಪಲ್ ಟೆಸ್ಟ್ ಬೇರೆಯನ್ನು ಇಟ್ಕೊಂಡು ನಾವೇನು ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಟೆಸ್ಟ್ ಸೆಟ್ ಅಂತ ಕರಿತೀವಿ, ಡಿ ಟೆಸ್ಟ್ ಅಂತ ಮಾಡ್ತೀವಿ ಫಾರ್ ಟೆಸ್ಟಿಂಗ್ ಮಾಡಲ್. ಸೊ ಟ್ರೈನಿಂಗ್ ಸೆಟ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಎ ಟೆಸ್ಟಿಂಗ್. ನೆನಪಿಟ್ಕೊಳ್ಳಿ, ಟ್ರೈನಿಂಗ್ ಮಾಡಿದ್ನ ಟೆಸ್ಟಿಂಗ್ ಯೂಸ್ ಮಾಡೋದು, ಟೆಸ್ಟಿಂಗ್ ಮಾಡಿದ್ರೆ ಟ್ರೈನಿಂಗ್ ಯೂಸ್ ಮಾಡೋಂಗಿಲ್ಲ. ಸೊ ಟ್ರೈನಿಂಗ್ ಏನು ಮಾಡಬೇಕು, ಸೆಟ್ಟು ಶುಡ್ ನಾಟ್ ಬಿ ಯೂಸ್ಡ್ ಇನ್ ಟೆಸ್ಟಿಂಗು ಆ್ಯಂಡ್ ಟೆಸ್ಟ್ ಸೆಟ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಲರ್ನಿಂಗ್. ಸೊ ದಿಸ್ ಮೆಥಡ್ ಈಸ್ ಮೈನ್ಲಿ ಯೂಸ್ಡ್ ವೆನ್ ದ ಡೇಟಾ ಸೆಟ್ ಡಿ ಈಸ್ ಲಾರ್ಜ್. ತುಂಬ ದೊಡ್ಡದಾಗಿದ್ದಾಗ ಡಿನ ನಾವು ಈ ರೀತಿ ಮಾಡ್ಕೋಬೋದು.
ಇನ್ನೊಂದು ಕ್ರಾಸ್ ವ್ಯಾಲಿಡೇಷನ್ ಟೆಕ್ನಿಕ್ ಹೋಗ್ತೀವಿ. ಈ ಕ್ರಾಸ್ ವ್ಯಾಲಿಡೇಷನ್ ಟೆಕ್ನಿಕ್ ಏನಪ್ಪ ಅಂದರೆ ರ್ಯಾಂಡಮ್ ಸಬ್ ಸ್ಯಾಂಪ್ಲಿಂಗ್ ಮಾಡೋಕ್ಕೆ ಹೋಗ್ತೀವಿ. ಸೊ ಓಲ್ಡ್ ಔಟ್ ಮೆಥಡಲ್ಲಿ ರಿಪೀಟ್ ಮಾಡೋಕ್ಕೆ ಆಗಲ್ಲ, ಕೆ ಟೈಮ್ಸ್ನ ನಾವು ರಿಪೀಟ್ ಮಾಡಿ 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 ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎನ್ ಫೋಲ್ಡು ಕ್ರಾಸ್ ವ್ಯಾಲಿಡೇಷನ್ ಮಾಡ್ತೀವಿ. ಸೊ ಲೀವ್ ಒನ್ ಔಟ್ ಕ್ರಾಸ್ ವ್ಯಾಲಿಡೇಷನ್ ಅಂತ ಕರಿತೀವಿ. ಈ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಕ್ರಾಸ್ ವ್ಯಾಲಿಡೇಷನ್ನ ಮಾಡ್ತಾ ಹೋಗ್ತೀವಿ. ಯಾಕಂದರೆ ದೊಡ್ಡದಾಗಿ ರಿಪೀಟ್ ಮಾಡಿ 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 ಸ್ಯಾಂಪಲ್ ಡೇಟನ್ನು ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಈ ಕ್ರಾಸ್ ವ್ಯಾಲಿಡೇಷನ್ ಯೂಸ್ ಮಾಡಿಕೊಂಡು ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ನ ಮಾಡ್ತಾ ಹೋಗ್ತೀವಿ, ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೊ ಪರ್ಫಾರ್ಮೆನ್ಸ್ ಮೆಜರ್ ಮಾಡಲಿಕ್ಕೆ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ನ ಬರಿಬೇಕಾಗುತ್ತೆ. ಈ ಕನ್ಫ್ಯೂಷನ್ ಮ್ಯಾಟ್ರಿಕ್ಸಲ್ಲಿ ಪ್ರಿಡಿಕ್ಷನ್ ಮತ್ತು ಆ್ಯಕ್ಚುಲ್ ಹಿಂಗೆ ಮಾಡ್ತೀವಿ. ಸೊ ಈ ಟೇಬಲ್ನ ನೋಡಿ, ನಾವು ಈ ಟೇಬಲಲ್ಲಿ 2x2 ಇದೆ, ಪಾಸಿಟಿವ್ ನೆಗೆಟಿವ್ ಮತ್ತು ಪಾಸಿಟಿವ್ ನೆಗೆಟಿವ್ ಅಂತ. ಸೊ ನಮಗೆ ಟ್ರೂ ಪಾಸಿಟಿವ್ ಬರ್ಬೋದು, ಫಾಲ್ಸ್ ನೆಗೆಟಿವ್ ಬರ್ಬೋದು, ಇಲ್ಲ ಫಾಲ್ಸ್ ಪಾಸಿಟಿವ್ ಬರ್ಬೋದು, ಇಲ್ಲ ಟ್ರೂ ನೆಗೆಟಿವ್ ಬರ್ಬೋದು. ಇದರಲ್ಲಿ ಪ್ರೆಸಿಷನ್ ಹೆಂಗೆ ಕಂಡಿತೀವಿ ಅಂದರೆ ಟ್ರೂ ಪಾಸಿಟಿವ್ ಡಿವೈಡೆಡ್ ಬೈ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ನೆಗೆಟಿವ್ ಮಾಡಿದ್ರೆ ಅದು ಪ್ರೆಸಿಷನ್ ಆಗಿರ್ತದೆ. ಇದು ಕನ್ಫ್ಯೂಷನ್ ಮ್ಯಾಟ್ರಿಕ್ಸು ಫಾರ್ ಮೆಜರಿಂಗ್ ಪರ್ಫಾರ್ಮೆನ್ಸ್. ಸೊ ಪ್ರೆಸಿಷನ್ ಪಿ ಇಸ್ ದ ನಂಬರ್ ಆಫ್ ಕರೆಕ್ಟ್ಲಿ ಕ್ಲಾಸಿಫೈಡ್ ಪಾಸಿಟಿವ್ ಎಕ್ಸಾಂಪಲ್ಸ್ ಅಂತ ನಾವು ತಗೋಬೋದು, ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಎಕ್ಸಾಂಪಲ್ಸ್ ದಟ್ ಆರ್ ಕ್ಲಾಸಿಫೈಡ್ ಆಸ್ ಎ ಪಾಸಿಟಿವ್. ಸೊ ಇದು ನಮಗೆ ಪ್ರೆಸಿಷನ್. ದ ಟರ್ಮ್ ಪ್ರೆಸಿಷನ್ ಇಂಡಿಕೇಟ್ ಏನು ಮಾಡೋದಂದರೆ ರಿಲೆವೆನ್ಸಿ ಆಫ್ ದ ಪ್ರಿಡಿಕ್ಷನ್ ಆಗಬೇಕು ಆಸ್ ಇಟ್ ಪ್ರೆಸೆಂಟ್ ಔಟ್ ಆಫ್ ಆಲ್ ಸ್ಯಾಂಪಲ್ ಲೇಬಲ್ಸ್ ಆಸ್ ಎ ಕ್ಲಾಸ್ ಎ ಅಂತ ಮಾಡ್ತೀವಿ. ವಾಟ್ ಫ್ರಾಕ್ಷನ್ ಆ್ಯಕ್ಚುಲಿ ಬಿಲಾಂಗ್ ಟು ಕ್ಲಾಸ್ ಎ ಅನ್ನೋದನ್ನ ನಾವು ಮಾಡೋದಕ್ಕೆ ಪ್ರೆಸಿಷನ್ನ ನಾವು ಮಾಡ್ತೀವಿ. ಸೊ ಟ್ರೂ ಪಾಸಿಟಿವ್ ಡಿವೈಡೆಡ್ ಬೈ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ಪಾಸಿಟಿವ್ ಅಷ್ಟನ್ನು ನಾವು ಡಿವೈಡ್ ಮಾಡಿದ್ರೆ ಅದು ಪ್ರೆಸಿಷನ್ ಆಗಿರ್ತದೆ. ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮಾಡುವಾಗ ಸೊ ಪ್ರಿಸಿಷನ್ ಜೊತೆಗೆ ನಾವೇನು ಮಾಡಬೇಕು ಅಂದರೆ ರಿಕಾಲ್ ಕೂಡ ನಾವು ಮಾಡಬೇಕಾಗುತ್ತೆ. ಸೊ ರಿಕಾಲ್ ಮಾಡುವಾಗ ಕೂಡ ನಾವೇನು ಮಾಡ್ತೀವಿ, ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಬೇಕು. ಸೊ ಈ ಟೇಬಲಲ್ಲಿ ನಾವು ಚೆಕ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಪ್ರಿಡಿಕ್ಷನ್ ಮತ್ತು ಆ್ಯಕ್ಚುಲ್. ಸೊ ಪ್ರಿಡಿಕ್ಷನಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್. ಸೊ ಆ್ಯಕ್ಚುಲ್ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆ. ಸೊ ಇಲ್ಲಿ ನಮಗೆ ಟಿ ಪಿ ಅಂತಂದರೆ ಟ್ರೂ ಪಾಸಿಟಿವ್, ಎಫ್ ಎನ್ ಅಂತಂದರೆ ಫಾಲ್ಸ್ ನೆಗೆಟಿವ್, ಎಫ್ ಟಿ ಅಂತಂದರೆ ಫಾಲ್ಸ್ ಪಾಸಿಟಿವ್, ಟಿ ಎನ್ ಅಂತಂದರೆ ಟ್ರೂ ನೆಗೆಟಿವ್ ಅಂತ. ಸೊ ರಿಕಾಲ್ ರೇಷಿಯೋ ಹೇಗಿದೆ ಅಂದರೆ ಆರ್ ಇಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಟಿ ಪಿ ಪ್ಲಸ್ ಎಫ್ ಎನ್ ಅಂತ ಕರಿತೀವಿ. ಅಂದರೆ ಟ್ರೂ ಪಾಸಿಟಿವ್ ಡಿವೈಡೆಡ್ ಬೈ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ನೆಗೆಟಿವ್. ಸೊ ಇದನ್ನು ನಾವು ಕಂಡುಹಿಡಿದಾಗ ರೇಷಿಯೋನ ನಮಗೆ ಆರ್ ಬರುತ್ತೆ. ಸೊ ರಿಕಾಲಿಂಗ್ ಆರ್ ಇಸ್ ಎ ನಂಬರ್ ಆಫ್ ಕರೆಕ್ಟ್ಲಿ ಕ್ಲಾಸಿಫೈಡ್ ಪಾಸಿಟಿವ್ ಎಕ್ಸಾಂಪಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಆ್ಯಕ್ಚುಲ್ ಪಾಸಿಟಿವ್ ಎಕ್ಸಾಂಪಲ್ ಇನ್ ಎ ಟೆಸ್ಟ್ ಸೆಟ್. ಸೊ ನೆನಪಿಟ್ಕೊಳ್ಳಿ, ಟೆಸ್ಟ್ ಸೆಟ್ಟಲ್ಲಿ. ಸೊ ರಿಕಾಲ್ indicate the fraction of class A that the classifier picks up out all samples that belong to class A. ಸೊ ಈ ಪ್ರಿಸಿಷನ್ ಮತ್ತು ರಿಕಾಲ್ ಎರಡೂ ನಾವು ಚೆಕ್ ಮಾಡಿದ್ರೆ, ಕಂಪ್ಯಾರಿಸನ್ ಮಾಡಿದ್ರೆ, ಸೊ ನಾವು ಈ ಟೇಬಲ್ನ ನೋಡ್ಬೋದು. ಆನ್ ಎಕ್ಸಾಂಪಲು ಏನಿದೆ, ಆ್ಯಕ್ಚುಲ್ ಪಾಸಿಟಿವ್ ಮತ್ತು ಆ್ಯಕ್ಚುಲ್ ನೆಗೆಟಿವ್ ಅಂತ ಏನು ಕಂಡ್ಕೋತೀವಿ. ಸೊ ಕ್ಲಾಸಿಫೈಡ್ ಆ್ಯಸ್ ಎ ಪಾಸಿಟಿವ್ನ ಮತ್ತು ಕ್ಲಾಸಿಫೈಡ್ ಆ್ಯಸ್ ಎ ನೆಗೆಟಿವ್. ಸೊ ಆ್ಯಕ್ಚುಲ್ ಪಾಸಿಟಿವ್ ಬಂದಾಗ 1 ಅಂತ ಕರಿತೀವಿ. 1 ಅಂತಂದರೆ ಟ್ರೂ ಪಾಸಿಟಿವ್ ಆಗುತ್ತದೆ. ಆ್ಯಕ್ಚುಲ್ ನೆಗೆಟಿವ್ನಲ್ಲಿ ಕ್ಲಾಸಿಫೈಡ್ ಆಸ್ ಎ ಪಾಸಿಟಿವ್ ಬಂದರೆ 0 ಬರಬೇಕು, ಅದು ಫಾಲ್ಸ್ ಪಾಸಿಟಿವ್ ಆಗಬೇಕು. ಸೊ ಕ್ಲಾಸಿಫೈಡ್ ಆಸ್ ಎ ನೆಗೆಟಿವ್ನಲ್ಲಿ ಆ್ಯಕ್ಚುಲ್ ಪಾಸಿಟಿವ್ ಅನ್ನೋದು 99 ಅಂತ ಕರ್ಕೋತೀವಿ, ಅದನ್ನ ಎಫ್ ಎನ್ ಅಂತ ಕರ್ಕೋತೀವಿ. ಸೊ ಅದೇ ಥರ ಆ್ಯಕ್ಚುಲ್ ನೆಗೆಟಿವ್ನಲ್ಲಿ ನಾವೇನು ಮಾಡ್ತೀವಿ, 1000 ಅಂತ ಕರಿತೀವಿ, ಟಿ ಎನ್ ಅಂತ ಮಾಡ್ತೀವಿ. ಸೊ ಪ್ರೆಸಿಷನ್ ನಾವು ಹೆಂಗೆ ಕಂಡುಹಿಡ್ತೀವಿ ಅಂತಂದರೆ ಪ್ರೆಸಿಷನ್ ಇಸ್ ಈಕ್ವಲ್ ಟು ಟಿ ಪಿ ಡಿವೈಡೆಡ್ ಬೈ ಟಿ ಪಿ ಪ್ಲಸ್ ಎಫ್ ಪಿ ಅಂತ ಕರಿತೀವಿ. 100% ಅಂತ ಬರ್ತದೆ. ಸೊ ರಿಕಾಲ್ ಏನಾಗಬೇಕು ಅಂದರೆ ಟಿ ಪಿ ಡಿವೈಡೆಡ್ ಬೈ ಟಿ ಪಿ ಪ್ಲಸ್ ಎಫ್ ಎನ್ ಇಸ್ ಈಕ್ವಲ್ ಟು 1% ಆಗಬೇಕು. ಸೊ ಈಗಿದ್ದ ಮಾತ್ರ ನಮಗೆ ನಾವು ರೆಕಗ್ನೇಷನ್ ಮಾಡಿದಂಥದ್ದು ಸರಿಯಾಗಿದೆ, ಅಕ್ಯುರೇಟ್ ಆಗಿದೆ, ಪರ್ಫೆಕ್ಟಾಗಿ ನಾವು ಮ್ಯಾಚ್ ಮಾಡ್ತಿದ್ದೀವಿ ಅಂಥೇಳಿ ನಾವು ಗುರುತಿಸ್ಬೋದು. ಈ ರೀತಿಯಲ್ಲಿ ನಾವು ಐಡೆಂಟಿಫೈ ಮಾಡಲಿಕ್ಕೆ ಮಾಡ್ತೀವಿ. ಸೊ ಇದು ಮಿಷಿನ್ ಲರ್ನಿಂಗಲ್ಲಿ. ಸೊ ಲರ್ನಿಂಗ್ ಪ್ರಾಸೆಸ್ ಮಾಡಿದಾಗ ಸೊ ಯಾವ ರೀತಿಯಲ್ಲಿ ನಾವು ಇವ್ಯಾಲ್ಯೂಯೇಷನ್ ಕೂಡ ಮಾಡ್ತಾ ಇದ್ದೀವಿ ಅನ್ನೋದು ನಾವು ನೋಡ್ಕೊಳ್ಬೇಕು.